27ನೇ ತಾರೀಕು ಶನಿವಾರ ನಾಡಪ್ರಭು ಕೆಂಪೇಗೌಡರವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ತಾಲೂಕಿನ ಮುಖಂಡರು ಪ್ರಮುಖರುಗಳೆಲ್ಲ ತೀರ್ಮಾನ ಮಾಡಿದೆ. ಅದರಿಂದ 27ನೇ ತಾರೀಕು 517ನೇ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದರಿಂದ ತಾವೆಲ್ಲ ದಯಮಾಡಿ ತಾಲೂಕಿನ ಸಮಸ್ತ ಜನ, ಬರೀ ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜಕ್ಕೂ ಇಡೀ ಬೆಂಗಳೂರನ್ನು ಕಟ್ಟಿದಂಥ ಗೌಡರು ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿಗೆ ಒಂದೊಂದು ಬೀದಿಗೆ ಒಂದೊಂದು ಹೆಸರಿಟ್ಟು ಒಳ್ಳೆಯ ಅಭಿವೃದ್ಧಿ ಮಾಡಿ, ಆಗಿನ ಕಾಲಕ್ಕೆ ಪ್ಲಾನ್ ಪ್ರಕಾರ ಬೆಂಗಳೂರನ್ನು ಮಾಡಿ 4 ಮೂಲೆ ಏನು ಒಂದು ಬಾರ್ಡ್ರನ್ನ ಮಾಡಿದ್ರು. ಈಗ ಬಾರ್ಡ್ರ್ ದಾಟಿ 10 ಕಿಲೋಮೀಟ್ರ್ ಆಚೆಗೆ ಬಂದುಬಿಟ್ಟಿದೆ ಬೆಂಗಳೂರು. ಅಂತಹ ಮಹಾನಗರವನ್ನು ಕಟ್ಟಿದ ಕೆಂಪೇಗೌಡರ ಜಯಂತಿಯನ್ನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾವು ಆಚರಣಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಆ ಕೆಂಪೇಗೌಡ ಜಯಂತಿಯಲ್ಲಿ ನಾವು ಏನು ಪ್ರತಿ ವರ್ಷದಂತೆ ಈ ಹಾಸ್ಪಿಟ್ಲ್ ಸರ್ಕಲ್ಲಿಂದ ದೊಡ್ಡಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತದ ಮುಖಾಂತರ ಭವ್ಯವಾದ ಮೆರವಣಿಗೆ ಎಲ್ಲ ಸಮಾಜದ ಜನಗಳು ಮತ್ತು ಬಂಧುಗಳು ಮತ್ತು ಎಲ್ಲ ಅಭಿಮಾನಿಗಳ ಜೊತೆ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ತಹಶೀಲ್ದಾರ್ ಆಫೀಸಲ್ಲಿ ಕೆಂಪೇಗೌಡರ ಫೋಟೋಗೆ ಪೂಜೆ ಸಲ್ಲಿಸಿ ರಾಮೇಗೌಡ ಸರ್ಕಲ್ಗೆ ಹೋಗಿ ಮತ್ತೆ ಒಕ್ಕಲಿಗರ ಸಂಘಕ್ಕೆ ಬಂದು ಅಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ವೇದಿಕೆ ಕಾರ್ಯಕ್ರಮದಲ್ಲಿ ಈ ಸಮಾಜದ ಏನು ವಿದ್ಯಾರ್ಥಿಗಳು SSLC ಮತ್ತು PUC 90% ಮೇಲೆ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿ ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸ್ವಾಮಿಗಳು ಗಣ್ಯರೆಲ್ಲ ಬರಬೇಕಾಯಿತು. ಎಲ್ಲ ಕಡೆ ಕಾರ್ಯಕ್ರಮ ಇರೋದ್ರಿಂದ, ಪ್ರತಿ ತಾಲೂಕಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾವು ಇಲ್ಲಿನ ಮುಖಂಡರು, ಮಾಜಿ ಶಾಸಕರು ಕೃಷ್ಣಪ್ಪನವರು, ಹಾಲಿ ಶಾಸಕರು ಧೀರೇಜ್ ಮುನ್ರಾಜವರು, ವೆಂಕಟರಮಣಯ್ಯನವರು, ಮುನೇಗೌಡರು, ಇನ್ನೂ ಅನೇಕ ಮುಖಂಡರು, ನಮ್ಮ PLD ಬ್ಯಾಂಕ್ ಅಧ್ಯಕ್ಷರು, ತಾಲೂಕು ಸೊಸೈಟಿ ಅಧ್ಯಕ್ಷರು, ಆಮೇಲೆ ಎಲ್ಲ ಪಕ್ಷದ ಅಧ್ಯಕ್ಷರುಗಳು, ಏನು JDS, BJP, ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರುಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರಿಂದ ಸಮಸ್ತ ತಾಲೂಕಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಆದಮೇಲೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಪ್ರತಿ ವರ್ಷ ಅನೇಕ ಯುವ ಮುಖಂಡರುಗಳು ನಾನು ಅಡುಗೆ ಮಾಡಿಸ್ತೀನಿ, ನಾವು ಊಟ ಮಾಡಿಸ್ತೀವಿ ಅಂತ 2-3 ಪೈಪೋಟಿ ಮೇಲೆ ಬರ್ತಾವೆ. ಆದರೆ ನಾವು ಒಂದು ತೀರ್ಮಾನ ಮಾಡಿ ಒಂದು ಜನಕ್ಕೆ ಇದು ಮಾಡಿದ್ದೀವಿ. ಈ ಸರಿ ಸ್ಕಾಲರ್ಶಿಪ್ ಕೊಡೋದಕ್ಕೂ ಅಷ್ಟೇ ಒಂದು 5-6 ಜನ ಹುಡುಗರು ಸ್ಕಾಲರ್ಶಿಪ್ಪು ನಾವೇ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರಿಂದ 1-2 ಜನ ಆಗ್ಬೋದು ವಿದ್ಯಾರ್ಥಿಗಳು PUC SSLCಯಿಂದ. ಅವ್ರಿಗೆ 2,000 ಅಂದರೆ ಒಂದು 4 ಲಕ್ಷ ಆಗುತ್ತೆ. ಆ ಥರ ಎಲ್ಲರೂ ಸೇರಿ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದರಿಂದ ನಿಮ್ಮನ್ನು ಪ್ರಾರ್ಥನೆ ಮಾಡೋದು, ನೀವೆಲ್ಲ ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಜನ ಬರುವಂಥ ರೀತಿ ಮಾಡಬೇಕು ಅಂತೇಳಿ. ಏನು ಪ್ರತಿ ವರ್ಷದಂತೆ ಕೆಂಪೇಗೌಡ ಜಯಂತಿಯನ್ನು ನಾವು ಲಕ್ಷ್ಮೀನಾರಾಯಣ ಅವರೇ ಅಧ್ಯಕ್ಷತೆ ವಹಿಸ್ತಾರೆ. ಅದರಂತೆ ನಾವೆಲ್ಲರನ್ನು ಸೇರಿ ಯಾವುದೇ ಪಾರ್ಟಿ ಪಕ್ಷ ಇಲ್ಲದೆ ಎಲ್ಲ ಪಾರ್ಟಿಯವರು ಒಗ್ಗಟ್ಟಾಗಿ ಎಲ್ಲ ಜನಾಂಗದವರನ್ನು ಸೇರಿ ನಾವು ಕೆಂಪೇಗೌಡನ ಜಯಂತಿಯನ್ನು ಆಚರಿಸ್ತೀರಿ. ಎಲ್ಲ ನಮ್ಮ ಏನು ಕೆಂಪೇಗೌಡನ ಜಯಂತಿಯಲ್ಲಿ 95% ಬಂದಿರತಕ್ಕಂಥ SSLC, PUC ಎಲ್ಲ ಮಕ್ಕಳಿಗೂ ಸ್ಕಾಲರ್ಶಿಪ್ ಟೈಪು ಹಣವನ್ನು ಕೊಡ್ತೀರಿ. ಹಾಗೂ ಹೆಚ್ಚಿನ ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಜನಾಂಗದವರು ಕೂಡ ಸಹಕಾರ ಕೊಡ್ತಾರೆ. ಎಲ್ಲರೂ ಈ ಮುಖಾಂತರ ತಿಳಿಸ್ತಾ ಇದ್ದೀರಿ, ಎಲ್ಲರೂ ಪಾಲ್ಗೊಳ್ಳಬೇಕು. ಸಮಸ್ತ ನಮ್ಮ ತಾಲೂಕಿನ ನಮ್ಮ ಕುಲ ಬಾಂಧವರಿಗೆ ನಮಸ್ಕರಿಸುತ್ತಾ 517ನೇ ಕೆಂಪೇಗೌಡ ಜಯಂತಿ, ಇಡೀ ನಮ್ಮ ನಾಡ ಕಟ್ಟಿದಂಥ ಕೆಂಪೇಗೌಡ ಜಯಂತಿಗೆ ನಮ್ಮ ತಾಲೂಕಿನ ಸಮಸ್ತ ನಮ್ಮ ಕುಲ ಬಾಂಧವರು ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ಸಮಾಜ, ಯಾಕೆಂದರೆ ಪಕ್ಷ ರಾಜಕಾರಣ ಬಂದಾಗ ಪಕ್ಷ ಮಾಡೋಣ, ಕೆಂಪೇಗೌಡ ಜಯಂತಿಗೆ ನಮ್ಮ ಕೆಂಪೇಗೌಡರಿಗೆ ಪಕ್ಷ ಮಾಡೋದು ಬೇಡ. 80,000 ಜನ ನಮ್ಮ ತಾಲೂಕಲ್ಲಿರೋಂಥ ಕುಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಅವರ ಸಮ್ಮುಖದಲ್ಲಿ ಇಡೀ ತಾಲೂಕಿನ ಎಲ್ಲ ಸಮಸ್ತ ಕುಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ನಮ್ಮ ಕುಲ ಬಾಂಧವರಲ್ಲಿ ಮನವಿ. ನಮ್ಮ ಕೆಂಪೇಗೌಡರ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಇದೆ. ಏನು ಜೂನ್ 27ನೇ ತಾರೀಕು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಡೆಯುವಂಥ ಕೆಂಪೇಗೌಡ ಜಯಂತಿ ವಿಚಾರವಾಗಿ ಈಗಾಗಲೇ ಎಲ್ಲ ಸವಿಸ್ತರವಾಗಿ ನಮ್ಮ ಆಚರಣಾ ಸಮಿತಿಯ ಅಧ್ಯಕ್ಷರಾದಂಥ ಹಿರಿಯರಾದಂಥ ಲಕ್ಷ್ಮೀನಾರಾಯಣ ಅವರು ತಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ದಿವಸ ಭಾಳ ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾಳ ಖುಷಿಯಾದ ವಿಚಾರ ಏನಂತಂದರೆ
ಬಹುಶಃ ತಾಲೂಕಿನಲ್ಲಿ ಇದುವರೆಗೂ ಮಾಡ್ಕೊಂಬಂದಂಥ ಪ್ರತಿಭಾ ಪುರಸ್ಕಾರದಲ್ಲಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸಮುದಾಯದ ವಿದ್ಯಾರ್ಥಿಗಳು 90%ಗಿಂತ ಹೆಚ್ಚಿನ ಅಂಕವನ್ನು ಗಳಿಸಿರೋದು ನೋಡಿದ್ರೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅಂತೇಳಿ ನಮಗೂ ಸಹ ಭಾಳ ಖುಷಿ ಆಗ್ತದಂಥ ವಿಚಾರ. ಸುಮಾರು ಈಗಾಗಲೇ 180 ಜನ ವಿದ್ಯಾರ್ಥಿಗಳು 90%ಗಿಂತ ಹೆಚ್ಚಿನ ಅಂಕ ಗಳಿಸಿರ್ತಕ್ಕಂಥವರು ಈಗಾಗಲೇ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನಾನು ವಿಶೇಷವಾಗಿ ವಿದ್ಯಾರ್ಥಿಗಳು ಕೇಳ್ಕೊಳ್ಳೋದೇನಂತಂದರೆ, ಇದು ಪ್ರತಿಭಾ ಪುರಸ್ಕಾರ ಏನು ನಗದು ರೂಪದಲ್ಲಿ ಕೊಡ್ತಾರೋ ಅದು ಏನು ಅಂತ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ, ಅದು ಮುಖ್ಯ ಅಲ್ಲ. ಆದರೆ ನೀವು ನಿಮ್ಮ ಒಂದು ವಿದ್ಯಾರ್ಹತೆಗೆ ಸಮುದಾಯದವರು ತಮ್ಮನ್ನು ಗುರುತಿಸಿ ಮಾಡ್ತಿರ್ತಕ್ಕಂಥ ಇದು. ಹಾಗಾಗಿ ದಯಮಾಡಿ ಯಾರು ನೋಂದಣಿ ಮಾಡಿಸ್ಕೊಂಡಲ್ಲೇ ಇರೋರು ಇನ್ನೂ ಈಗ ಸಂಜೆವರೆಗೂ ಕಾಲಾವಕಾಶ ಇದೆ, ನೋಂದಣಿ ಮಾಡಿಸ್ಕೊಳ್ಳಿ. ಹಾಗೆ ನೋಂದಣಿ ಮಾಡಿಸಿರೋ ಎಲ್ಲರೂ 27ನೇ ತಾರೀಕು ತಮ್ಮ ಪೋಷಕರ ಜೊತೆಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಮುದಾಯದ ಕಾರ್ಯಕ್ರಮದ ಜೊತೆಗೆ ತಾವು ಸಹ ಕೈ ಜೋಡಿಸಿ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಭಾಳ ಪ್ರಮುಖವಾಗಿ ಇವತ್ತು ಒಂದು 5-6 ಕಲಾತಂಡಗಳು ಭಾಗವಹಿಸ್ತವೆ. ಹಾಗೂ ನಿಮ್ಮ ಹಾಸ್ಪಿಟಲ್ ಸರ್ಕಲಿಂದ ನಾಡಪ್ರಭು ಕೆಂಪೇಗೌಡರ ಮೆರವಣಿಗೆ ಇರುತ್ತೆ. ಹಾಗಾಗಿ ಎಲ್ಲ ಸಮುದಾಯದ ಎಲ್ಲ ಬಂಧುಗಳು ಹಾಗೂ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾಡಪ್ರಭು ಕೆಂಪೇಗೌಡರ ಆಚರಣೆಯನ್ನು ವಿಜೃಂಭಣೆಯಿಂದ ನಡೆಸೋಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ.